ರಾಣಿ ನೋಡಿ 18 ತಿಂಗಳು ಮರಿ ಇದು. 18 ತಿಂಗಳು ಮರಿ. ಇದು ಬ್ರೀಡು. ಈ ರೀತಿ ಬ್ರೀಡು ನಿಮ್ಮಲ್ಲಿ ಯಾವತ್ತೂ ಕಾಣಿ. ನೋಡಿ 13 ಲೀಟ್ರ್ ಒಂದು ಟೈಮಿಗೆ ಹಾಲು ಬರ್ತಾಯಿದೆ ಇದರಲ್ಲಿ. 18 ತಿಂಗಳು ಮರಿ ನೋಡಿ ಯಾವ ರೀತಿ ಇದೆ ಅಂತ. ಇದನ್ನು ಶಕ್ತಿ ಇರೋರು 40 ಲೀಟ್ರ್ ತಗೊಂಡು ತೊಗೊಂಡೋಗ್ಬೋದು. ಏನಂದರೆ ಹಸುಗಳು ನೋಡಿ ಈ ರೀತಿ ಇರಬೇಕು. ಹಸು 40 ಲೀಟ್ರ್ ಅಂತ ಹಾಲು ತೊಗೊಂಡು ತೆಗೆಯುವಂಥ ಕೆಪಾಸಿಟಿ ಹಸುಗಳು. 18 ತಿಂಗಳು ಬ್ರೀಡು. ಬೇಕಾದವರು ಸಂಪರ್ಕಿಸಿ. ಬ್ರೀಡ್ ಬಗ್ಗೆ ಮಾಹಿತಿ ಇರೋರು ಸಂಪರ್ಕಿಸಿ. ಈ ಥರ ಆಕಳು ನೋಡಿ ಹೇಗಿದೆ, ಈ ರೀತಿ ಯಾವ ರೀತಿ ಇದೆ ನೋಡಿ ಹಸು. ಈ ರೀತಿ ಆಕಳು ನಮ್ಮಲ್ಲಿ ಫಾರ್ಮಿಗೆ ಹೋದರೆ ಫಾರ್ಮ್ ಡೆವಲಪ್ಮೆಂಟ್ ಹಾಕಿ ಅವಕಾಶ ಇದೆ. ಈ ರೀತಿ ಬ್ರೀಡ್ ತಯಾರು ಮಾಡೋದ್ರಿಂದ ನೋಡಿ ಆಕಳು ಹೇಗಿದೆ. ಖುಷಿ ಅನಿಸ್ತಾ ಇಲ್ವಾ ಸ್ನೇಹಿತರೆ? ಈ ರೀತಿ ಖುಷಿಯಿಂದ ಹಸು ಇಟ್ಟಾಗ ನಮಗೂ ಒಂದು ಈ ರೀತಿ ಹಸುವನ್ನು ಚೆನ್ನಾಗಿಟ್ಟಾಗ ನಮಗೂ ಖುಷಿ ಆಗುತ್ತೆ. ಇದು ನಮ್ಮ ಫಾರ್ಮ್ಗೆ ಬಂದಾಗ ಕನಿಷ್ಠ ಏನಾಗಿತ್ತು ಅಂತ ಹೇಳಿದ್ರೆ ಭಾಳ ಸ್ವರ್ಗೋಗ್ಬಿಟ್ಟಿತ್ತು. ಭಾಳ ಜನ ಬಂದವರು ಏನಂದರು, ಸರ್ ಈ ಬ್ರೀಡು ಏನು ಸರ್ ಇದು ಏನು ಈ ರೀತಿ ಆಗಿಬಿಟ್ಟಿದ್ದಿಲ್ಲ ಅಂದರು. ಪ್ರಾಣಿ ಯಾವ ರೀತಿ ಪ್ರಾಣಿನ ಯಾವ ರೀತಿ ಇದು ಮಾಡ್ಕೋಬೇಕು ಅನ್ನೋದನ್ನು ಮಾಹಿತಿ ಇಲ್ದಾಗೆ ನೋಡಿ ಇವತ್ತು ಬಂದಿರೋಂಥ ಹಸು ಇವತ್ತು ಯಾವ ರೀತಿ ಇದೆ ನೋಡಿ. 18 ತಿಂಗಳು ಕರು 12-13 ಲೀಟ್ರ್ ಹಾಲು ಹಿಂಡಿದ್ದೀವಿ ನೋಡಿ, ಎಷ್ಟು ಸಂತೋಷದಿಂದ ಇದೆ. ಈ ರೀತಿ ನೀವು ಫಾರ್ಮ್ ಮಾಡ್ಬೋದು. ಫಾರ್ಮ್ ಮಾಹಿತಿ ಇಲ್ದಾಗ ಮಾಡಿದಾಗ, ಮಾಹಿತಿ ಇದ್ದಾಗ ಈ ರೀತಿ ಫಾರ್ಮು ಬೆಳೆಯುತ್ತೆ ನೋಡಿ ಸ್ನೇಹಿತರೆ. ಕೆಲವೊಬ್ಬರಿಗೆ ಸುಳ್ಳು ಅಂತ ಅನಿಸ್ಬೋದು. ಬನ್ನಿ ಹಾಲು ತೆಗೀರಿ, ಹಸು ನೋಡಿ, ಫಾರ್ಮ್ ನೋಡಿ ಯಾವ ರೀತಿ ಇರುತ್ತೆ ಅಂತ ನೋಡಿ, ತದನಂತರ ತಾವು ಅದನ್ನು ಒಂದು ರಿಪ್ಲೈ ಮಾಡಿ. ಓಕೆ ಸ್ನೇಹಿತರೆ, ಧನ್ಯವಾದಗಳು. ನೋಡಿ ಹಬ್ಬ ಮಾಡೋ ಹೋರಿ ಇದ್ದಂಗಿದೆ ಈ ಬ್ರೀಡ್ನ. ಬಹಳಷ್ಟು ಜನ ಕೇಳ್ತಿದ್ದಾರೆ. ಬನ್ನಿ ನೋಡಿ ಆಕಳು ತೊಗೊಂಡೋಗಿ ನೋಡಿ ಎಷ್ಟು ಸಂತೋಷದಿಂದ ಓಡಾಡ್ತಾಯಿದೆ. ಖುಷಿ ಆಗ್ತಿದೆಯಲ್ಲ ಸ್ನೇಹಿತರೆ? ಖುಷಿ ಆಗ್ತಿದೆ ನೋಡಿ. ಕುದುರೆ ಇದ್ದಂಗಿದೆ. ಮುಖಚರ್ಯ ನೋಡಿ, ಇದ್ರ ಫೇಸ್ ನೋಡಿ, ಲೆಗ್ ಸ್ಕೋರ್ ನೋಡಿ, ಅಡ್ಡರ್ ನೋಡಿ ಯಾವ ರೀತಿ ಇದೆ ನೋಡಿ ಹಸು. ಈ ರೀತಿ ಹಸು ಸಾಕೋದ್ರಿಂದ ಏನಾಗುತ್ತೆ ಅಂದರೆ, ಇವತ್ತು ನೋಡಿ ಈಗ ಒಂದು 10 ನಿಮಿಷ ಆಗಿದೆ ಹಾಲು ಕರೆದು. 12-13 ಲೀಟ್ರ್ ಹಾಲು ಕರ್ತಿದ್ದೀವಿ ನೋಡಿ ಬ್ರೀಡು. ಇದಕ್ಕೆ ಹೇಳ್ತೀವಿ ಬ್ರೀಡ್ ಅಂತೇಳಿ. ಈ ರೀತಿ ಬ್ರೀಡ್ ಸಾಕೋದ್ರಿಂದ ನಿಮ್ಮ ಫಾರ್ಮ್ ಯಾವುದೇ ಕಾರಣಕ್ಕೂ ಲಾಸಲ್ಲಿ ಹೋಗಲ್ಲ. ಸಾಕಿ ನಮ್ಮಿಂದ ಏನಾಗುತ್ತೆ ನಿರೀಕ್ಷೆ ಇಟ್ಟಿದ್ದೀರಾ, ನಿರೀಕ್ಷೆ ಪೂರ್ಣ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ನೋಡಿ. ಇದೊಂದಿದೆ, ಇದು ಮೊದಲನೇ ಲೆಕ್ಟೇಷನ್ನು ನೋಡಿ. ಇವತ್ತಿಗೆ ನಮ್ಮ ಹಸುಗಳು ಎಲ್ಲ ಖಾಲಿ ಆಗ್ತಾಯಿದ್ದಾವೆ. ಹಿಂಡಿ ಪ್ರಮಾಣ ನೋಡಿ, ಮೇವಿನ ವ್ಯವಸ್ಥೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಮೇವು ಕೊಡಬೇಕು, ಯಾವ ರೀತಿ ಹಿಂಡಿ ಕೊಡಬೇಕು ಅನ್ನೋದನ್ನು ನೋಡಿ. ಇದು ನಾನು ಕನಿಷ್ಠ ದರದಲ್ಲಿ ನಾನು ಡೈರಿ ಫಾರ್ಮ್ ಮಾಡಿ ತೋರಿಸಿರೋದು. ಕನಿಷ್ಠ ದರದಲ್ಲಿ ಡೈರಿ ಫಾರ್ಮ್ ಮಾಡಿದ್ದೀನಿ. ಯಾವ ರೀತಿ ಇದೆ ನೋಡಿ ಹಸು. ಇದು ನೋಡಿ, ಇದು 15 ಲೀಟ್ರ್ ಬರುವಂಥ ಹಸು. ಇದು ಒಂದು ಹೊತ್ತಿಗೆ 15 ಲೀಟ್ರ್ ಕರೆಯುವಂಥ ಹಸು ನೋಡಿ ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ. ಈ ರೀತಿ ನಿಮ್ಮ ಫಾರ್ಮ್ ಮೇಂಟೈನ್ ಮಾಡಿ, ಯಾವುದೇ ಕಾರಣಕ್ಕೂ ನೀವು ನಷ್ಟ ಅನುಭವಿಸೋದಿಲ್ಲ. ಬನ್ನಿ, ಆದಷ್ಟು ಜನ ನಮ್ಮ ಚಾನಲ್ ಜೊತೆಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಬಹಳಷ್ಟು ರೀತಿಯಾದ ತಳಿಗಳು ಮುಂದಿನ ವಾರ ಬರ್ತಾಯಿದ್ದಾವೆ ನೋಡಿ. ಹಸುಗಳು ಮೇವಿನ ಪ್ರಮಾಣ ಯಾವ ರೀತಿ ತಿಂತಾಯಿದೆ. ಮೇವಿಗೆ ಸರ್ ಇಲ್ಲಿಂದ ಪಂಜಾಬಿಂದ ಬಂದಿರೋ ಹಸುಗಳು ಇಲ್ಲಿ ಅಡ್ಜಸ್ಟ್ ಆಗ್ತಾವೆ ಅಂತ ಭಾಳ ಜನ ಕೇಳ್ತಾರೆ. ನೋಡಿ ಅಡ್ಜಸ್ಟ್ ಆಗ್ತಾಯಿಲ್ಲ ಅಂದರೆ ಮೇವು ನೋಡಿ ಯಾವ ರೀತಿ ತಿಂತಾಯಿದೆ. ಹೇಳೋರಿಗೆ ಭಾಳ ರೀತಿಯಾಗಿ ಹೇಳ್ಬೋದು, ಆದರೆ ಮಾಡಬೇಕು ಅಂತ ಇದ್ದಾಗ ಅದೇ ರೀತಿಯಾಗಿ ಮಾಡಿದ್ರೆ ಮಾತ್ರ ಹಸು ಪಾಲನೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಓಕೆ ಸ್ನೇಹಿತರೆ, ಯಾರು ಹೊಸದಾಗಿ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನ ನೋಡಿ. ಈ ರೀತಿಯ ಹಸು ಈ ರೀತಿ ಆಟ ಆಡ್ಕೊಂಡು ಇರಬೇಕು. ಯಾವತ್ತೂ ಸುಸ್ತಿರಬಾರ್ದು ಹಸು. ನಾವು ಮೇವು ಎಲ್ಲ ಕೊಡ್ತೀವಿ, ಆದರೆ ಹಸುವಲ್ಲಿ ಸುಸ್ತು ಅನ್ನೋದಿರಬಾರ್ದು. ಈ ರೀತಿಯಾಗಿ ಫ್ರೀಯಾಗಿರ್ಬೇಕು ಹಸುಗಳು. ಬಂದಾಗ ಯಾವ ರೀತಿ ಇದ್ದವು, ಭಾಳ ಜನ ಕಾಮೆಂಟ್ ಮಾಡೋದು, ಸರ್ ಯಾವ ರೀತಿ ಇದೆ ಅಂತೇಳಿ. 8-10 ದಿನ ಜರ್ನಿ ಮಾಡಿರೋ ಹಸುಗಳು ಯಾವ ರೀತಿ ಇರ್ತವೆ ಮಾಹಿತಿ ಇಲ್ದವ್ರು ಹೇಳ್ತಾರೆ. ಬನ್ನಿ ನೋಡಿ, ಫಾರ್ಮ್ ಇದಕ್ಕೆ ಅಂತ ಹೇಳೋದು. ಫಾರ್ಮ್ ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ ನೋಡಿ, ಈ ರೀತಿಯಾಗಿ ಮಾಡಿದಾಗ ನಿಮಗೆ ಹಾಲಿನ ಇಳುವರಿನೂ ಚೆನ್ನಾಗಿ ಸಿಗುತ್ತೆ, ಫಾರ್ಮ್ ಇಂಪ್ರೂವ್ಮೆಂಟು ಚೆನ್ನಾಗಾಗುತ್ತೆ. ಇದು ನನ್ನ ಸಣ್ಣ ಫಾರ್ಮ್. ಇದು ನನ್ನ ದೊಡ್ಡ ಫಾರ್ಮಿಗೆ ಬನ್ನಿ ಒಂದ್ಸಲಿ ನೋಡಿ ಯಾವ ರೀತಿ ಇದೆ ಅಂತೇಳಿ. ಓಕೆ ಸ್ನೇಹಿತರೆ, ಯಾರಿಗೆ ಏನಾದರೂ ಅನುಮಾನ ಇದ್ದರೆ ನನಗೆ ಫೋನ್ ಮಾಡಿ ವಿಷಯ ತಿಳಿಸಿ. ನಮಗೆ ನಮ್ಮ ಬಗ್ಗೆ, ನಮ್ಮ ಚಾನಲ್ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ರಿ. ಸರಿ ಇದ್ದರೆ ಸರಿ ಅನ್ನಿ, ತಪ್ಪಿದ್ದರೆ ತಪ್ಪನ್ನಿ. ತಪ್ಪು ಅನ್ನೋದು ಆಗಿದ್ದರೆ ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಆದರೆ ಇದರಲ್ಲಿ ಅನುಭವದಿಂದ ಹೇಳ್ತಾಯಿದ್ದೀನಿ. ಇಲ್ಲಿ ಬಂದಿರೋವಂಥ ಹಸು ಯಾವ ರೀತಿ ಇಳಿಯಿತು ಅಂದರೆ ಇವತ್ತು ನೋಡಿ ಇಷ್ಟು ಸಂತೋಷ ಆಗ್ತಾಯಿದೆ ನೋಡಿ. ಆಟ ಆಡ್ತಾರೋ ಸಂತೋಷ ನೋಡಿ. ಅದು ಯಾವತ್ತು ಹಸು
ಹೆಲ್ದಿಯಾಗಿದ್ದಾಗ ಈ ರೀತಿ ಆಟ ಆಡುತ್ತೆ. ಹೆಲ್ತು ಭಾಳ ಮುಖ್ಯ, ಮೆಡಿಸಿನ್ಸ್ ಮುಖ್ಯ, ಫೀಡ್ ಮುಖ್ಯ. ಈ ರೀತಿ ಮಾಡಿದಾಗ ನಿಮ್ಮ ಡೆವಲಪ್ಮೆಂಟ್ ಯಾವತ್ತೂ ಕಟ್ಟಿಟ್ಟ ಬುತ್ತಿ. ಓಕೆ ಸ್ನೇಹಿತರೆ, ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಮುಂದೆ ಈ ರೀತಿ ಇನ್ನೂ ವೀಡಿಯೋಸ್ಗಳು ತಮಗೆ ಬರ್ತಾ ಇರ್ತವೆ. ಓಕೆ ಧನ್ಯವಾದಗಳು.